ಹಸಿರೆಲೆಗಳ ತಾಣದಲ್ಲಿ ಕಂಗೊಳಿಸೋ ಹಸಿರುಗಳಿವೆ. ಅಂಬರವೇ ಉಡುಗೊರೆಯಾಗಿ, ಇಳೆಯ ಮಡಿಲು ಹಾಸಿಗೆಯಾಗಿ, ತಂಬೆಲರ ಬಳುಕು ಲಾಲಿಯಾಗಿ, ಜೀವಿಸುವೆ ಪ್ರಕೃತಿಯ ಅಂಶಿಯಾಗಿ. ಪಚ್ಚೆಲೆಗಳಿಂದ ಆವೃತವಾದ ಪ್ರಕೃತಿಯ ಸೌಂದರ್ಯದ ಮುಂದೆ ಬುದ್ಧಿವಂತ ಮಾನವನು ತೃಣಕ್ಕೆ ಸಮಾನ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ವಿಶೇಷವಾದ ಒಂದು ಅಡುಗೆ ತೋರಿಸ್ತಾ ಇದ್ದೀನಿ. ಹಂಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಫಸ್ಟು ನಾನು ಮೊಳೆ ಹುಳ್ಳಿಕಾಳು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಮೊಳಕೆ ಹುಳ್ಳಿಕಾಳಲ್ಲೇ ಕೈಮದುಂಡೆ ಮಾಡೋದ ತೋರಿಸ್ತಾ ಇರೋದು. ಈಗ ಫಸ್ಟ್ ಮೊಳೆ ಹುಳ್ಳಿಕಾಳು ಸಾಂಬಾರು, ಮೊಳಕೆ ಬಂದಿರೋ ಹುಳ್ಳಿಕಾಳು ಸಾಂಬಾರು ಮಾಡೋಕ್ಕೆ ಏನೇನು ತಗೊಂಡಿದ್ದೀನಿ ಅಂದರೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ನಂತರ ನೋಡಿ ಮೊಳಕೆ ಬಂದಿರೋ ಹುಳ್ಳಿಕಾಳು ಸಹ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ತಗೋಬೇಕು. ರುಬ್ಬಕ್ಕೆ ಸ್ವಲ್ಪ ಮತ್ತು ಸಾಂಬಾರಿಗೆ ಸ್ವಲ್ಪ ತಗೋಬೇಕು. ಈಗ ಕೈಮಾ ಉಂಡೆ ಮಾಡ್ಕೊಳಕ್ಕೆ ತಗೊಂತಿದ್ದೀನಿ. ಸ್ವಲ್ಪ ಕಾಳು ಹಾಕ್ಕೊತಾ ಇದ್ದೀನಿ, ರುಬ್ಕೋಬೇಕಿದು. ಸ್ವಲ್ಪ ಈರುಳ್ಳಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಟೊಮೊಟೊ ಹಾಕ್ಕೊಂತೀನಿ. ನೋಡ್ಕೊಂಡು ನಿಮಗೆ ಎಷ್ಟು ಉಂಡೆ ಬೇಕು, ಎಷ್ಟು ಉಂಡೆ ಮಾಡ್ಕೊತೀರಾ ನೋಡ್ಕೊಂಡು ತಗೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕಡಲೆ ಹಾಕ್ಕೊಂತಿದ್ದೀನಿ, 1-2 ಎಸಳು ಕಾಯಿ ಹಾಕ್ಕೊಂತಿದ್ದೀನಿ. ನಂತರ 1 ಸ್ಪೂನ್ ಧನ್ಯದ ಪುಡಿ, 1 ಸ್ಪೂನ್ ಖಾರದ ಪುಡಿ, ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ನೋಡ್ಕೊಂಡು ರುಬ್ಕೊಂಡು ನಂತರ ಕಡಲೆ ಹಿಟ್ಟು ಹಾಕ್ಕೊಂತಿದ್ದೀನಿ. ಅಂದರೆ ಬೋಂಡು ದೋಸೆ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಇಲ್ಲ ಕಡಲೆ ರುಬ್ಕೊಂಡು ಹಿಟ್ಟು ಮಾಡ್ಕೊಂಡು ಹಾಕೋಬೋದು. ನಂತರ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ಉಂಡೆ ಬರೋ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಂಡೆ ಶೇಪಲ್ಲಿ ಬಂದ್ರಾಯ್ತು. ನೋಡಿ ಈ ಥರ ಬಂದಿದೆ. ಕೈಮಾ ಉಂಡೆ ಥರ ಮಾಡ್ಕೋಬೇಕು. ತುಂಬ ರುಚಿಯಾಗೂ ಇರುತ್ತೆ. ಈಗ ಬೇರೆ ನಾನ್ ವೆಜ್ ತಿನ್ನಂಗಿಲ್ಲ ನೋಡಿ ಶ್ರಾವಣದಲ್ಲಿ. ಯಾರ್ಯಾರು ನಾನ್ ವೆಜ್ ತಿನ್ನಲ್ಲ ಈ ಥರನಾದರೂ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗೂ ಇರುತ್ತೆ. ನೋಡಿ ಉಂಡೆಗಳನ್ನೆಲ್ಲ ಮಾಡಿಕೊಂಡು ನಂತರ ಸ್ಟವ್ ಆನ್ ಮಾಡಿಕೊಂಡು ಫಸ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ ಸಾಕು. ನಂತರ 1 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕೊಂಡು ನಂತರ ರುಬ್ಬಿಟ್ಕೊಂಡಿರೋ ಮಸಾಲ ಅದಕ್ಕೆ ಹಾಕಿ ಮೊಳೆ ಹುಳ್ಳಿಕಾಳನ್ನ ಸಹ ಹಾಕ್ಕೊಂತೀನಿ. ತುಂಬ ರುಚಿಯಾಗೂ ಇರುತ್ತೆ. ಆರೋಗ್ಯಕ್ಕೂ ಮೊಳಕೆ ಹುಳ್ಳಿಕಾಳು ತುಂಬ ಒಳ್ಳೆಯದು. ಆದರೆ ಸ್ವಲ್ಪನೇ ಬಳಸ್ಬೇಕಷ್ಟೆ. ನೋಡಿ ಮಸಾಲ ಜೊತೆ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕು, ಗಟ್ಟಿ ಬೇಕೋ ತೆಳು ಬೇಕೋ ಸಾಂಬಾರು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1-2 ಲೋಟ ಹಾಕ್ಕೊತೀನಿ ನೀರ. ಈ ಚಳಿಗೆ ಮೊಳಕೆ ಹುಳ್ಳಿಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಈ ಕೈಮಾದುಂಡೆ ಮಾಡ್ಕೊಂಡ್ರೆ ಚಪಾತಿಗಾರ ಮಾಡ್ಕೋಬೋದು, ರೊಟ್ಟಿಗಾರ ಮಾಡ್ಕೋಬೋದು, ಇಲ್ಲ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. 1-2 ವಿಷಲ್ಗೆ ಬೆಂದೋಗಿರುತ್ತೆ. ನಂತರ ನೋಡಿ ಬೆಂದಿರೋದಕ್ಕೆ ನಾನಿಲ್ಲಿ ಸ್ವಲ್ಪ ಸಾಂಬಾರು ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ನನಗೀಗ ಸ್ವಲ್ಪ ಬೇಕು ನೋಡಿ. ಉಂಡೆ ಎಲ್ಲ ಸಾಂಬಾರಿಗೂ ಹಾಕೋದ್ಕಿಂತ ನಿಮ್ಗೆ ಎಷ್ಟು ಬೇಕಷ್ಟು ಸಾಂಬಾರು ತೆಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಅಂದರೆ ಕುದಿಸ್ಕೊಳ್ಳೋಣ. ಈಗ 10 ನಿಮಿಷ ಕುದಿಸ್ಕೊಳ್ಳೋಣ ಸಾಂಬಾರನ್ನ. ಕುದ್ದಾದ್ಮೇಲೆ ನೋಡಿ ಈಗ ಉಂಡೆ ಮಾಡಿಕೊಂಡು ಒಂದೊಂದೇ ಉಂಡೆಗಳನ್ನ ನಿಧಾನಕ್ಕೆ ಸಾಂಬಾರೊಳಗೆ ಬಿಟ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಉಂಡೆ ಬೇಕೋ ಅಷ್ಟು ಉಂಡೆನ ಮಾಡಿಕೊಂಡು ಕುದಿಬೇಕಾದ್ರೆ ಬಿಟ್ಟರೆ ಉಪ್ಪು ಖಾರ ಎಲ್ಲ ಕೈಮಾ ಉಂಡೆಗೆ ಚೆನ್ನಾಗಿ ಹತ್ತುತ್ತೆ. ನೋಡಿ ಉಂಡೆ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಥರ ಉಂಡೆ ಮಾಡಿಕೊಂಡೆ ಸಾಂಬಾರಿಗೆ ಬಿಡಬೇಕು. ಬಿಟ್ಟಾದ್ಮೇಲೆ ಒಂದ್ಸರಿ ಸಾಂಬಾರು ಟೇಸ್ಟ್ ನೋಡ್ಕೊಳ್ಳಿ ನೀವು, ಉಪ್ಪು ಖಾರ ಸರಿಯಾಗಿದೆಯಾ ಅಂತ. ಈಗ ಎಲ್ಲ ಕೈಮಾ ಉಂಡೆಗಳನ್ನ ಸಹ ಸಾಂಬಾರ್ಗೆ ಹಾಕೊಂಡು ಮತ್ತೆ 10 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ. ನೋಡಿ ಕುದ್ರು ಸಹ ನೋಡಿ ಎಲ್ಲೂ ಕೈಮಾದುಂಡೆ ಹೊಡ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಚಪಾತಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ.
ಈ ತರ ಒಂದ್ಸರಿ ಮಾಡ್ಕೊಂಡು ನೋಡಿ, ಟೇಸ್ಟ್ ನೋಡಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಕೊಡೋದ ಮರಿಬೇಡಿ. ನೋಡಿ, ಬಿಸಿ ಬಿಸಿ ಸಾಂಬಾರು ಮತ್ತೆ ಮೊಳಕೆ ಹುಳಿ ಕಾಳಿಂದೆ ಕೈಮಾ ಉಂಡೆ ರೆಡಿ. ತುಂಬಾ ರುಚಿಯಾಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ನೋಡಿ ಎಷ್ಟು ರುಚಿಯಾಗಿ ಬಂದಿದೆ, ತುಂಬಾ ಉಂಡೆನೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.